ಮನುಜಮತ ವಿಶ್ವಪಥ ಸಂದೇಶ ಸಾರಿದ ಕುವೆಂಪು ಇವನಾರವ ಎಂದೆಣಿಸದಿರಯ್ಯ ಎಂದ ಬಸವಣ್ಣ ಕುಲವೆಂದು ಹೊಡೆದಾಡದಿರಿ ಎಂದ ಭಕ್ತ ಕನಕದಾಸ ಶಾಂತಿ ಕರುಣೆ ಪ್ರೀತಿ ಮೈತ್ರಿ ಪ್ರತಿಪಾದಿಸಿದ ಗೌತಮ ಬುದ್ಧ ಈ ಮಹಾತ್ಮರ ಉದ್ದೇಶಗಳಿಗೆ ಪ್ರೇರಣೆ ನೀಡುವ ದೃಷ್ಟಿಯಿಂದ ಫೆಬ್ರವರಿ 3ರಂದು ಶ್ರೀರಂಗಪಟ್ಟಣ ತಾಲೂಕಿನ ನೇರಲಕೆರೆಯಲ್ಲಿ ಸರ್ವಧರ್ಮ ಮಾನವ ಸಮ್ಮೇಳನ 2026 ಆಯೋಜಿಸಲಾಗಿದೆ ಎಂದು ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ಜೆ ರಾಮಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ನಾಡಿನ ಸಾಕ್ಷಿ ಪ್ರಜ್ಞೆಯಂತಿರುವ ಸರ್ವಧರ್ಮದ ಮುಖಂಡರಾದ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸಮ್ಮೇಳನ ನಡೆಯಲಿದೆ ಎಂದರು. ಗೌತಮ ಬುದ್ಧರ ಅಷ್ಟಾಂಗ ಮಾರ್ಗಗಳ ಸಂದೇಶ ಸಾರಲು ಪ್ರಗತಿಪರ ಚಿಂತಕರು, ಸಂಘಟನೆಗಳು, ಮಾನವಪರ ಜೀವಪರ ವ್ಯಕ್ತಿಗಳು ಎಲ್ಲರೂ ಸೇರಿ ನೇರಲಕೆರೆಯಲ್ಲಿ ಸರ್ವಧರ್ಮ ಮಾನವ ಸಮ್ಮೇಳನ 2026 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸುತ್ತೂರಿನ ಶ್ರೀ ಶಿವರಾತ್ರೀಶ್ವರ ದೇಶಿಕೇಂದ್ರ ಸ್ವಾಮೀಜಿಗಳು, ಜೆಎಸ್ಎಸ್ ಮೈಸೂರು, ಜ್ಞಾನಪ್ರಕಾಶ್ ಸ್ವಾಮೀಜಿ ಉರಿಳಿಂಗಿ ಪೆದ್ದಿಮಠ ಮೈಸೂರು, ಆನಂದ ಭಂತೆ ಬೌದ್ಧಧಮ್ಮ ಅನುಯಾಯಿಗಳು, ಮಹಾಬೋಧಿ ಸೊಸೈಟಿ ಬೆಂಗಳೂರು, ಮನೋರಭಿತ ಬಂತೆ ಜೇತವನ ಕೊಳ್ಳೇಗಾಲ, ಬೋಧಿದತ್ತ ಬಂತೆ ಮುಖ್ಯರು, ನಳಂದ ವಿವಿ ಚಾಮರಾಜನಗರ, ಕ್ರೈಸ್ತ ಧರ್ಮದ ಪಾದ್ರಿಗಳು, ಮುಸ್ಲಿಂ ಧರ್ಮದ ಮೌಲ್ವಿಗಳು, ಸಿಖ್ ಧರ್ಮದ ಧಾರ್ಮಿಕ ಮುಖಂಡರು, ಜೈನ ಧರ್ಮದ ಜೈನ ಮುನಿಗಳು ಹಾಗೂ ಇತರ ಧರ್ಮದ ಧಾರ್ಮಿಕ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಎಂದು ವಿವರಿಸಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ನೇರ್ಲೆಕೆರೆಯಲ್ಲಿ ಸುಮಾರು ತಿಂಗಳುಗಳಿಂದ ಒಂದು ಬುದ್ಧ ವಿಹಾರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಜೆ ರಾಮಯ್ಯನವರು ವಕೀಲರು ಅವರು ಮಹಾದಾಸಿಯನ್ನು ಹೊತ್ತು ಒಂದು ಬುದ್ಧ ಸಂದೇಶವನ್ನು ಈ ನಾಡಿನಾದ್ಯಂತ ಈ ಜಿಲ್ಲೆಯಾದ್ಯಂತ ಸಾರಬೇಕು ಅಂತೇಳಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಒಂದು ಲೋಕಾರ್ಪಣೆ ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗಿರ್ತಕ್ಕಂಥ ಬುದ್ಧ ವಿಹಾರವನ್ನು ಒಂದು ಲೋಕಾರ್ಪಣೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಅವರಿಗಾಗಿ ಮತ್ತು ಆ ಒಂದು ವಿಚಾರವಾಗಿ ನಾವೆಲ್ಲರೂ ಕೂಡ ಎಲ್ಲ ಸಂಘಟನೆ ಮುಖಂಡರುಗಳು ಹಾಗೂ ವಿಚಾರವಾದಿಗಳು ಕೂಡ ನಾವು ಅವ್ರ ಜೊತೆ ಬೆಂಬಲಿಸ್ತಾ ಈ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ವಿಚಾರವಾದರೂ ಇಷ್ಟೇ, ಸರ್ವಧರ್ಮಗಳ ಸಾರವು ಎಲ್ಲವೂ ಒಂದೇ. ಎಲ್ಲ ಧರ್ಮಗಳು ಕೂಡ ಒಂದು ಸಾರವನ್ನು ಇಟ್ಟುಕೊಂಡು ಮಾನವರ ನಡುವೆ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಾವು ಸಾಗಬೇಕಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಲವಾರು ಗಣ್ಯರು ಅಂದು ಬರುವ ತಿಂಗಳು 3ನೇ ತಾರೀಕು ಅಂದರೆ ಫೆಬ್ರವರಿ 3ನೇ ತಾರೀಕಿನಂದು ಮಂಗಳವಾರ ಈ ಕಾರ್ಯಕ್ರಮ ಜರುಗಲಿದೆ. ಎಲ್ಲ ಮುಖಂಡರುಗಳು ಕೂಡ ಅಲ್ಲಿ ಸೇರಿ ಗಣ್ಯರೊಟ್ಟಿಗೆ ಹಲವು ಧರ್ಮದ ಸ್ವಾಮೀಜಿಗಳು ಅಲ್ಲಿ ಬಂದು ಸೇರ್ತಾರೆ. ಬಂದು ಸೇರಿ ಎಲ್ಲ ಧರ್ಮದ ಉಪಾಸನೆಯನ್ನು ಮಾಡಲಿದ್ದಾರೆ. ಹಾಗಾಗಿ ಸರ್ವ ಧರ್ಮದ ಭಾವೈಕ್ಯತೆ ಮತ್ತು ಸಮನ್ವಯ ಸಾಧಿಸುವ ಆ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಯ ಜನತೆ ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಅದು ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ನಾನಾದರೂ ಭಾವಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಉದ್ದೇಶಗಳನ್ನು ಇಟ್ಟುಕೊಂಡು ಮಾನ್ಯ ಅಧ್ಯಕ್ಷರು ಆಯೋಜಿಸಿದ್ದಾರೆ. ಹಾಗಾಗಿ ಬಹುಮುಖ್ಯವಾಗಿ ನಮ್ಮ ಜಿಲ್ಲೆಯವರ ಆದಂತಹ ಮಾನ್ಯ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳು ನಿರ್ಮಲಾನಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅವರೇ ಕೇಂದ್ರ ಬಿಂದುವಾಗಿ ಈ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆ ಕೇಂದ್ರ ಸಚಿವರಾದಂಥ ನಮ್ಮ ಕುಮಾರಸ್ವಾಮಿಯವರು ಕೂಡ ಆಗಮಿಸಲಿದ್ದಾರೆ. ಹಾಗೆಯೇ ಉಳಿದಂತೆ ಎಲ್ಲ ಧರ್ಮದ ಗೋಷ್ಠಿಯಲ್ಲಿ ಗಂಗರಾಜು ಹನಕೆರೆ, ನಿರಂಜನ್ ಬೌದ್ಧ, ಮಹೇಂದ್ರ, ಎಂವಿ ಕೃಷ್ಣಮೋಹನ್ ಪ್ರಬುದ್ಧಿ, ಅನ್ನದಾನಿ ಮುಂತಾದವರಿದ್ದರು.